ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಮ್ಮ ಮನೆ ಹತ್ತಿರವೇ ಒಂದು ಸಣ್ಣ ಒಂದು ತೋಡಿದೆ, ಅದಕ್ಕೆ ಒಂದು ಮೀನು ಹಿಡಿಯೋಣ ಅಂತ ಮಕ್ಕಳ ಜೊತೆ ಹೋಗ್ತಾ ಇದ್ದೇವೆ. ಯಾವೆಲ್ಲ ಮೀನು ಸಿಗ್ತದೆ ಅಂತ ನೋಡುವ. ಇಲ್ಲಿ ಮಕ್ಕಳು ಕೂಡ ಒಟ್ಟಿಗೆ ರಿಕ್ಷಾದಲ್ಲಿ ಬಂದಿದ್ದಾರೆ. ಈಗ ಸಣ್ಣ ಮೈದಾ ಎಲ್ಲ ಬಳಸಿ ಸಣ್ಣ ಸಣ್ಣ ಮೀನು ಹಿಡಿಯುವ ಅಂತ ಹೋಗುದು. ನೋಡುವ ಈಗ ಮೀನು ಯಾವುದೆಲ್ಲ ಸಿಗ್ತದೆ ಅಂತ ನಿಮಗೆ ತೋರಿಸೋಣ, ಬನ್ನಿ. ನೋಡಿ, ಇಲ್ಲೇ ಇದು ನಮ್ಮೂರಿನಿಂದ ಸ್ವಲ್ಪ ದೂರದಲ್ಲಿ ಅರಬಿಕಟ್ಟ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು ಈಗ. ಅಲ್ಲಿ ಸ್ವಲ್ಪ ದೊಡ್ಡದುಂಟು, ಒಂದು ಸಣ್ಣ ಹೊಳೆ ಅದು. ಅದರಲ್ಲಿ ಮೀನು ತುಂಬ ಇರ್ತದೆ. ಅಂದರೆ ನಾವು ಈಗ ಕಡಲಿಗೆ ಮೀನು ಹಾಕೋದಿಲ್ಲ ಅಥವಾ ಹೊಳೆಗೆ ಮೀನು ಹಾಕೋದಿಲ್ಲ, ಅಲ್ಲಿಂದ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ಹಿಡಿದುಕೊಂಡು ಹೋಗುತ್ತೆ ಅಂತಹ ಒಂದು ಸ್ಥಳ, ಸಣ್ಣದೊಂದು ಹೊಳೆ. ನೋಡುವ, ಅಲ್ಲಿ ಈಗ ಇದು ದಾರಿ, ಅಲ್ಲಿಗೆ ಹೋಗುವ ದಾರಿ. ಬಹುಶಃ ನೋಡುವವರಿಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಇಂತಹ ಪ್ಲೇಸ್. ಗೊತ್ತಿದ್ದವರು ಕಮೆಂಟ್ ಮಾಡಿ, ನೀವು ಈ ಪ್ಲೇಸ್ಗೆ ಬಂದಿದ್ದೀರಾ ಇಲ್ವಾ ಅಂತ. ನೋಡಿ, ಇದು ಅರಬಿಕಟ್ಟ ಬ್ರಿಡ್ಜ್. ಇದು ನಾವೀಗ ಮೀನು ಹಿಡಿಯುವುದು ಇದೇ ಹೊಳೆಯಲ್ಲಿ. ನೋಡಿ, ಇಲ್ಲೇ ಸೈಡಲ್ಲಿ ಹೋಗಿ ಇಲ್ಲಿ ಮೀನು ಹಿಡಿಬೇಕು. ಈಗ ಅದರ ದಾರಿ ಬೇರೆ ಉಂಟು, ಆ ಕಡೆಯಿಂದ ಈಗ ಹೋಗ್ತೇವೆ ನಾವು. ನೋಡಿ, ಈಗ ಇಲ್ಲಿ ಒಂದು ದುರ್ಗಮವಾದ ದಾರಿ, ಅದರ ಮಧ್ಯದಲ್ಲಿ ಹೀಗೆ ಹೋಗ್ಬೇಕೀಗ ನಾವು. ಅದೀಗ ಆಲ್ಮೋಸ್ಟ್ ಇಲ್ಲಿ ನಿಲ್ಲಿಸ್ತೇನೆ, ಮತ್ತೆ ಟರ್ನ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೆ ಈಗ ಇಲ್ಲಿಂದ ಹೋಗ್ಬೇಕೀಗ ಸೀದಾ. ಎಲ್ಲರೂ ಬಂದರು, ಮಕ್ಕಳೆಲ್ಲ ಇಳಿದ್ರು ರಿಕ್ಷಾದಿಂದ. ಅಪರ ಪೋರ್ಲ ಎಲ್ಲ ಅಂಜೆ ಪೋರ್ ಎದುರು ಎದುರು ಪೋರ್ ಅವ ತನ್ನಿಗಿಲಿ ಅಂಡ ತನ್ನಿಗಿಲಿ ತೀರಾ. ನೋಡಿ, ಅದಕ್ಕೆ ಬೇಕಾದ ಐಟಮ್ ಎಲ್ಲ ಇಟ್ಕೊಂಡು ಕೀ ಮರ್ತು ಹೋಗಿದ್ದೆ. ಇದಾಗಿದೆ ನಮ್ಮ ಈ ಪ್ಲೇಸ್. ಒಂಥರ ಚಂದ ಉಂಟು, ನೋಡ್ಲಿಕ್ಕೆ ಕೂಡ ಚಂದ ಉಂಟು. ಬಹಳಷ್ಟು ಚಂದ ಇರುವ ಪ್ಲೇಸ್ ಕೂಡ ಇದು, ತುಂಬ ಚಂದ ಉಂಟು ನೋಡ್ಲಿಕ್ಕೆ. ಅದೇ ರೀತಿ ಇಲ್ಲಿ ನೋಡಿ, ನೀರು ಕೂಡ ತುಂಬ ಜಾಸ್ತಿ ಉಂಟು ಇವತ್ತು. ಇಲ್ಲಿಯೇ ಗಾಳ ಹಾಕುವ, ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ. ನೋಡುವ, ಮೀನು ಯಾವುದು ನಿಮಗೆ ಕಾಣ್ತದ ಇದರಲ್ಲಿ? ಇಲ್ಲಲ್ಲ, ಬರ್ತದೆ ಈಗ. ನೋಡಿ, ಒಂದು ಸಣ್ಣ ಸಣ್ಣ ಮೀನೆಲ್ಲ ಉಂಟು. ನೋಡುವ, ನೋಡಿ ಯಾವ ರೀತಿ ಇದೆ ಅಂತ ಪ್ಲೇಸ್ ಎಲ್ಲ. ಇದೊಮ್ಮೆ ಮೊದಲೊಮ್ಮೆ ನಾನು ತೋರಿಸಿದ್ದೆ ಇದೇ ಸೀನ್ ನಿಮಗೆ, ಇದೇ ಚಾನಲಲ್ಲಿ. ಇಲ್ಲೊಂದು ತುಳಸಿ ಕಟ್ಟೆ ನೀರಲ್ಲಿ ಬಂದಿದೆ. ಇದು ನಮ್ದು ಈಗ ಗಾಳ ಹಾಕುದು. ಸ್ಟಿಕ್ ಎಲ್ಲ ತಕೊಂಡು ಬಂದಿದ್ದೇವೆ, ಎಲ್ಲ ಮನೆಯಲ್ಲಿದ್ದ ಹಳೆಯ ಸ್ಟಿಕ್ಕನ್ನೆಲ್ಲ ಇಲ್ಲಿಗೆ ತೆಗೆದುಕೊಂಡು ಬಂದದ್ದು. ನೋಡಿ, ಓಕೆ, ಇನ್ನು ನಾವು ಮೀನು ಹಿಡಿಯಲು ಸ್ಟಾರ್ಟ್ ಮಾಡ್ತೇವೆ. ಅದರ ವಿಡಿಯೋಸ್ ಮಾಡೋಣ. ನೋಡಿ, ಇದು ಒಂದು ಸ್ಟಿಕ್ ಉಂಟು. ನೋಡಿ, ಇದೊಂದು ಉಂಟು. ಇದರಲ್ಲಿ ಆಲ್ರೆಡಿ 2 ವರ್ಷ ಮುಂಚಿನ ಗಾಳ ಹಾಗೆ ಉಂಟು. ಇದಕ್ಕೆ ಮೀನು ಸಿಗ್ತದಾ ಇಲ್ವೋ ಅಂತ ಡೌಟು. ಆಯಿತು, ಆ ಗಾಳ ಕೂಡ ತುಂಡಾಗಿ ಆಯಿತು. ನೆಕ್ಸ್ಟ್ ಈಗ ನೋಡುವ, ಬೇರೆ ಗಾಳ ಕಟ್ಟಲಿಕ್ಕೆ ಆಗ್ತದ ಅಂತ. ಅದು ಗಾಳ ತುಂಡಾಯಿತು. ಬೇರೆ ಗಾಳ ತಂದಿದ್ದೇನೆ, ಎಲ್ಲ ಒಂದೇ ಥರದ್ದು. ಈ ಕೀಲಿಡನ್ನು ಕೀಲಿಡಂಡಲ್ಲ ಸೈದೆ. ಇದಕ್ಕೀಗ ಒಂದು ಗಾಳ ಕಟ್ಟಬೇಕಾಗ್ತದೆ, ಹಿಡಿದಿದ್ರೆ ಆಗೋದಿಲ್ಲ. ತುಂಡಾಯ್ತಲ್ಲ, ತುಂಡಾದ್ಮೇಲೆ ಏನು ಮಾಡಲಿಕ್ಕೆ ಆಗ್ತದೆ?
ಈಗ ಇದು ಕೂಡ ಹುಕ್ಸ್ ಕೂಡ ತುಂಡಾಗ್ತದ ಅಂತ ನನಗೆ ಡೌಟು. ನೋಡುವ, ಇನ್ನು ವಾಪಸ್ ಗಾಳ ಕಟ್ಟಬೇಕೀಗ. ಗಾಳ ಕಟ್ತಿದ್ರೆ ಆಗೋದಿಲ್ಲ. ಈಗ ಹಳೆಯ ಗಾಲಗಳು ಈ ತೋಡಿನಲ್ಲಿರುವ ಈ ತರು ಮೀನುಗೋಸ್ಕರ ನೋಡಿ ಎಲ್ಲ ಮಣ್ಣು ಹಿಡಿದ ಗಾಲಗಳೆಲ್ಲ ತಂದಿದ್ದೇನೆ. ಯಾವ ರೀತಿ ಇದೆ ಅಂತ ನೋಡಿ. ಇದರಲ್ಲಿ ಒಂದು ಸಣ್ಣ ಗಾಲವನ್ನು ಹುಡುಕಿ ತೆಗೆಯುವ. ಇಲ್ಲಿ ಸಿಗುವಂತಹ ಒಂದು ಸಣ್ಣ ಗಾಲ ಸಾಕು. ಇಷ್ಟು ಸಣ್ಣ ಸಾಕು. ವಾಪಸ್ ಏನು ಮಾಡೋದು, ಗಾಲ ತುಂಡಾಯ್ತಲ್ವಾ, ಆ ಕಾರಣದಿಂದ ಈಗ ಸ್ವಲ್ಪ ಲೇಟ್ ಆಗ್ತದೆ. ಇಲ್ಲದಿದ್ದರೆ ರಪ್ಪ ಮೀನು ಹಿಡಿಬಹುದಿತ್ತು. ರಪ್ಪ ಗಾಲ ಕಟ್ಟುವುದು ನೋಡಿ. ನಾವು ತಂದ ಸಂಗೀಸ್ ಕೂಡ ಸರಿ ಇಲ್ಲ. ಒಂದು ಅರ್ಜೆಂಟಿಗೆ ಇದು ಗಾಲ ಕಟ್ಟುವುದಾಯ್ತಾ? ರಜೆ ಉಂಟು, ಮೀನು ಹಿಡಿದು ತೋರಿಸೋಣ ಅಂತ. ಇದೆಲ್ಲ ಮುಂದೆ ಯಾರು ಕಲಿಯಲಿಕ್ಕಿಲ್ಲ. ಈಗ ನಾವು ಕಲಿಸಿದ್ರೆ ಬಂತು. ತೊಡಂಡಲ್ಲ ನೋಡಿ, ಇದು ಕೂಡ ಮಣ್ಣು ಹಿಡಿದ ಗಾಲ. ಆಯಿತು, ಗಾಲ ಕಟ್ಟಿ ಆಯಿತು. ಇನ್ನು ನೆಕ್ಸ್ಟ್ ಇದನ್ನು ತುಂಡು ಮಾಡಿ ಇದು ಕತ್ತರಿ ಥರದ್ದೇ ಪ್ರಾಬ್ಲಮ್ ಆಯ್ತು. ಈಗ ಶೈನಿನ ಕಾಣುಂಟು ನೀನು ಪಲಕರಿ ಆಚೆ ನೀನು ಡಾಕ್ಟರ್ ಆಚೆ ನಡಿ. ನಾನು ಪಲಕಾರಿ ಉಂಟಲ್ಲ ಇಲ್ಲಿ, ನೀ ಪಲಕಾರಿ ಡೇ ವಿಡಿಯೋಲು. ಹಾಂ ನೀ ಅದ ಮೈದಾ ನೋಡಿ. ಈಗಾಗಲೇ ಒಂದು ಇದಕ್ಕೆ ತುಂಡು ಮಾಡಲಿಕ್ಕೆ ಕಷ್ಟ. ಹಾಂ, ಈಗಾಗಲೇ ರೆಡಿ ಆಯಿತು. ಇದಕ್ಕೊಂದು ಸಣ್ಣದೊಂದು ಕೊಕ್ಕೆ ಉಂಟು ಹುಕ್ಸು, ಅದು ತುಂಡಾಗದಿದ್ದರೆ ಸಾಕು. ಈಗ ಅದು ತುಂಡಾದರೆ ಹೋಯ್ತು ಮತ್ತೆ. ರೆಡಿ ಆಯಿತು. ಇನ್ನು ಇದನ್ನು ಬಿಡಿಸುವ. ಮತ್ತು ಮತ್ತೊಂದು ಸ್ಟಿಕ್ಕಿಗೆ ಕಟ್ಟಲಿಕ್ಕೆ ಉಂಟು, ಅದು ಸ್ವಲ್ಪ ಹೊತ್ತಾದ ಮೇಲೆ ಕಟ್ಟುವ. ಇನ್ನು ಜಾಸ್ತಿ ಟೈಮ್ ಇಲ್ಲ ನನಗೆ. ಸ್ವಲ್ಪ ಸಣ್ಣ ಸ್ಟಿಕ್ ನೋಡಿ, ಕಾಣ್ತದ ಇಲ್ವಾ ಅಂತ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ. ಕಾಣೋದಿಲ್ಲ, ಕಾಣ್ತದೆ ಅಂತೆ. ನೋಡುವ, ಒಂದು ಫಸ್ಟಿಗೆ ಓಪನಿಂಗ್ ಒಂದು ನೋಡುವ, ಮತ್ತೆ ಮತ್ತೆ ಹಾಕುವ. ಫಸ್ಟ್ ನಾನಲ್ಲ, പിന്നെ ನೀ ಹೇಳುವ. ನೋಡಿ, ಇದು ಏನಂತ ಗೊತ್ತುಂಟಲ್ಲ, ಬೌಲ್, ಅದು ಕೂಡ ಉಂಟು. ಅದರದ್ದೊಂದು ಕೊಕ್ಕೆ ಬೇರೆ ಇದ್ರೆ ಅದಕ್ಕೆ ಹಾಕಿ ನೋಡುವ. ಬೇರೆ ಯಾವುದಾದ್ರೂ ಕೊಕ್ಕೆ ಅಂತ ನೋಡುವ. ಈ ಕೊಕ್ಕೆಯನ್ನು ಹಾಕುವ. ಆಯಿತು, ನೋಡುವ. ಇದು ಗೊತ್ತುಂಟಲ್ಲ ನಿಮಗೆ, ಮೀನು ಹಿಡಿಲಿಕ್ಕೆಲ್ಲ ಇಂಥದ್ದೆಲ್ಲ ಬೇಕು. ಇದು ಮುಳುಗಿದ್ರೆ ಮೀನು ನಮ್ಮ ಮೇವನ್ನು ಹಿಡ್ಕೊಂಡು ಹೋಯ್ತು ಅಂತ ಲೆಕ್ಕ. ಮೇವಂದರೆ ಗೊತ್ತುಂಟಲ್ಲ, ಅದನ್ನು ಕೀಲಿಟ್ರಂಡಲ್ಲ, ಕೀಲ್ಬಾ ಇಪ್ಪರ ಬರಲ್ಲ ನೋಡಿ. ಈಗ ಮೈದಾ ಕಲಸಿಟ್ಟು ತಂದಿದ್ದೇನೆ ನೋಡಿ. ಅದರದ್ದೊಂದು ಸ್ವಲ್ಪ ಸಣ್ಣ ತುಂಡನ್ನು ಹಾಕಿ, ಸಣ್ಣ ತುಂಡು ಹಾಕಿದ್ದೇನೆ ಮೈದಾ. ನಿಮಗೆ ಗೊತ್ತಿರುವುದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಇನ್ನು ಗೊತ್ತಿಲ್ಲದವರು ನೋಡಿ ಹೇಗೆ ಈ ಮೀನು ಹಿಡಿಯುವುದು ಅಂತ. ಇದರಲ್ಲಿ ದೊಡ್ಡ ಮೀನು ಕೂಡ ಹಿಡಿಲಿಕ್ಕೆ ಆಗ್ತದೆ. ಈ ಮಾಲ ಎಲ್ಲ ಬರ್ತದಲ್ಲ, ಅದು ಕೂಡ ಹಿಡಿಲಿಕ್ಕೆ ಆಗ್ತದೆ ನೋಡಿ. ನಾನೀಗ ಹೋಗ್ತಾ ಇದ್ದೇನೆ ನೋಡಿ.
ಮೀನು ತಗೊಂಡು ಹೋಯ್ತು, ಏನು ಪ್ರಯೋಜನ ಇಲ್ಲ, ಗಾಲ ಸ್ವಲ್ಪ ದೊಡ್ಡದಾಗ್ತದೆ ಅಂತ ಅನಿಸ್ತದೆ. ನೋಡುವ, ಆದರೂ ಕೂಡ ಹಿಡಿಯೋಕ್ಕೆ ಟ್ರೈ ಮಾಡುವ, ಆಯಿತಾ? ಸಿಗ್ತದೆ. ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಏನು ಸಿಗ್ತದೆ ಅಂತ. ನೋಡುವ ಸ್ವಲ್ಪ. ಒಂದೇ ಒಂದು ಮೀನು ಕೂಡ ಸಿಗಲಿಲ್ಲ. ಅಂದರೆ ಮಳೆ ಕೂಡ ಮೋಡ ಆಗಿದೆ ನೋಡಿ, ಫುಲ್ಲು ಮೋಡ, ಹನಿ ಹನಿ ಮಳೆ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಈಗ ಮೀನು ಕೂಡ ಯಾವುದು ಕೂಡ ಮೀನಿಗೆ ಹಸಿವಿಲ್ಲ ಅಂತ ಕಾಣ್ತದೆ ಬಹುಶಃ. ಇಲ್ಲದಿದ್ದರೆ ಮೀನೆಲ್ಲ ಬರ್ತಾಯಿತ್ತು. ಇಲ್ಲಿ ಒಂದು ಸಣ್ಣ ಒಂದು ತರು ಮೀನು ಕೂಡ ಸಿಗೋದಿಲ್ಲ. ಅಂದರೆ ಇಷ್ಟು ದೊಡ್ಡ ಒಂದು ಹೊಲೆಯಲ್ಲಿ ನೋಡಿ, ಇಷ್ಟು ಅಗಲ ಉಂಟು, ಇಷ್ಟು ಗುಂಡಿ ಉಂಟು, ಏನಿದ್ರು ಕೂಡ ಪ್ರಯೋಜನ ಇಲ್ಲ. ಅದಿಲ್ಲ ಇದೆ ಮೈದಾ. ನೋಡಿ ಮೈದಾಡು ಕಿರಬಾಟ ಹಾಂ ಇಡಿ ಡ್ರೆಸ್ ಮುದ್ದೆ ಹಾಕಿಟ್ಟಿಡಿ ಹಂಗಣ ಹಿಂಗೆ ಟೈಟ್ ಆಗ್ತಿಲ್ಲ. ಏನಿದೆ ಲೈಕ್ ಕೊಂಬೋಗ ಓದಿ ಹತ್ತಾರೆ. ಹಾಂ ತೆಲ್ಲ ಅಂಟಿ ಹೆಂಗೆ ಮೈಯ ಅವಡಿ ಹಾಂ ಇಪ್ಪ ಇಡು ಅಕ್ಕ. ಹಾಂ ಇಲ್ಲ ನಾನು ಇಲ್ಲ ഇവിടെ. ಹಾಂ ಇಡು ಅಪ್ಪರ ಇಡು, ತೆಲ್ ದೂರ ಇಡು, ಹಂಗನಲ್ಲಲ್ಲ. ಹಂಗೆ ನೋಡೋಣ ಈಗಲಾದರೂ ಒಂದು ಮೀನು ಹಿಡಿತದ ಅಂತ. ಅಕ್ಕ ನಾ ಇಟ್ಟಿದ್ದಿಲ್ಲ ನೋಡಿ. ಮೀನಿದೆ, ಮೀನಿಗೆ ಹಸಿವಿಲ್ಲ ಅಂತ ಕಾಣ್ತದೆ. ಒಂದು ಕಡೆ ಮಳೆ ಕೂಡ ಸಣ್ಣ ಸಣ್ಣ ಹನಿ 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 ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡುವ ಈಗ ಮತ್ತೊಂದು ಕಡೆ ಹೋಗಿ ನೋಡುವ, ಅಲ್ಲಿಯಾದರೂ ಸಿಗ್ತದ ಅಂತ. ಇಲ್ಲಿಲ್ಲ, ಇಲ್ಲಿ ಸಿಗೋದು ಡೌಟ್. ನೋಡುವ, ಎಲ್ಲ ಪ್ಲೇಸ್ ಆಯಿತು, ಎಲ್ಲ ಚೇಂಜಸ್ ಆಗಿದೆ. ಆ ಕಾರಣದಿಂದ ಮೀನುಗಳು ಅಷ್ಟು ಬರ್ತಾ ಇಲ್ಲ.
ಮೀನಿತ್ತು, ಒಂದೇ ಒಂದು ಮೀನು ಸಿಗ್ತಾ ಇಲ್ಲ ಇವತ್ತು. ಏನು ನಮ್ಮ ಶನಿಯ ಗೊತ್ತಾಗ್ತಾ ಇಲ್ಲ. ಇಲ್ದಿದ್ರೆ ಇಂಥ ಮೀನುಗಳು ಎಷ್ಟು ಸಿಗ್ತದೆ ಇಲ್ಲಿ. ಇವತ್ತೇನಿಲ್ಲ. ಏನೂ ಇಲ್ಲ, ಯಾವ ಮೀನು ಕೂಡ ಇಲ್ಲ ನೋಡಿ. ಇದೊಂದು ಹೊಳೆ ಬದಿಯಲ್ಲಿ ಎಲ್ಲ ಆಗುದು ಇದು ನೋಡಿ. ಇದೆಲ್ಲ ಒಂಥರ ಕಬ್ಬು ಆ ರೀತಿ ಉಂಟು ಇದರ ಎಲೆ. ಇದಕ್ಕೆ ನಿಮ್ಮ ಕಡೆ ಏನಂತ ಕರೀತಾರಂತ ಹೇಳಿ ಕಮೆಂಟ್ ಮೂಲಕ ಆಯಿತಾ. ಇದಕ್ಕೆಲ್ಲ ನೋಡಿ, ಇದು ಕಬ್ಬಿನಾಗಿರೋ ಥರ ಉಂಟಲ್ಲ, ಅದನ್ನು ನಿಮ್ಮ ಕಡೆ ಉಂಟಾ ಇದ್ರೆ ಕೂಡ ಅದಕ್ಕೆ ಏನಂತ ಕಮೆಂಟಲ್ಲಿ ಕರೀತಾರಂತ. ಇದೆಲ್ಲ ಹೊಲೆ. ಈಗ ನೀರು ಕಮ್ಮಿ ಆಗಿದೆ ಅಲ್ಲ ಸ್ವಲ್ಪ, ಆ ಕಾರಣದಿಂದ ಇಲ್ಲೆಲ್ಲ ಅದು ಆ ಗಿಡ ಉಂಟು ಫುಲ್ಲು. ಈ ಹೊಯ್ಗೆ ಎಲ್ಲ ಇಲ್ಲಿ ತುಂಬಿಕೊಂಡಿದೆ. ಆ ಕಾರಣದಿಂದ ಇಲ್ಲೆಲ್ಲ ಫುಲ್ಲು ಹಸಿರು ಹುಲ್ಲೆಲ್ಲ ಬಂದಿದೆ. ಅದರಿಂದ ಸ್ವಲ್ಪ ಈಗ ನೀರು ಹೋಗೋದು ಇಷ್ಟೇ ಜಾಗದಲ್ಲಿ ನೋಡಿ. ಮಳೆ ಬಂದರೆ, ಜೋರಾಗಿ ಮಳೆ ಬಂದರೆ ಮಾತ್ರ ಫುಲ್ಲು ಕವರ್ ಆಗ್ತದೆ ಇದೆಲ್ಲ ಕಂಪ್ಲೀಟ್. ಅಲ್ಲೇ ತನಕ ಏನಿರೋದಿಲ್ಲ ನೋಡಿ. ಇದು ಅರಬ್ಬಿ ಕಟ್ಟ. ಆಗ ನಾನು ತೋರಿಸ್ತೇನಲ್ಲ ಅದೇ. ಆ ಕಡೆ ಹಳೆಯ ಬ್ರಿಡ್ಜ್ ಉಂಟು, ನೀವು ನೋಡ್ಬೋದು ನೋಡಿ. ಆ ಹಿಂದ್ಗಡೆ ಒಂದು ಹಳೆಯ ಬ್ರಿಡ್ಜ್ ಅದು. ನಾವು ಚಿಕ್ಕದಿರುವಾಗ ಆ ಬ್ರಿಡ್ಜಲ್ಲಿ ಬಸ್ಸೆಲ್ಲ ಹೋಗ್ತಾ ಇತ್ತು. ಬಹಳ ಹೆದರಿಕೆ ಆಗ್ತಾ ಇತ್ತು ಈ ಬ್ರಿಡ್ಜಲ್ಲಿ ಹೋಗುವಾಗ. ಈಗ ಇದು ಹೊಸ ಬ್ರಿಡ್ಜ್ ನೋಡಿ. ಅದರ ಹಿಂದ್ಗಡೆ ಇರೋದು ಹಳೆ ಬ್ರಿಡ್ಜ್. ಅರಬ್ಬಿ ಕಟ್ಟ ಅಂತಲೇ ಇಲ್ಲಿಗೆ ಹೆಸರು ನೋಡಿ. ಇಲ್ಲಿ ಯಾವುದೇ ಮೀನು ಸಿಗುವಾಗೆ ಕಾಣ್ತಾ ಇಲ್ಲ. ಬಹುಶಃ ಮೀನು ಸಿಗುವುದಿಲ್ಲ ಅಂತ ಅನಿಸ್ತಾ ಉಂಟು. ಇವತ್ತು ಬಂದ ಟೈಮ್ ಕೂಡ ಒಳ್ಳೆಯದಿಲ್ಲ. ಮತ್ತು ನೀರು ಕೂಡ ಒಂಥರ ಮಳೆ ಎಲ್ಲ ಬರುವ ಎಲ್ಲ ಲಕ್ಷಣ ಉಂಟು. ಅವಸರವಾಗಿ ಮಾಡೋದು ಎಲ್ಲ ಏನು ಪ್ರಿಪೇರ್ ಆಗಿ ಬರಲಿಲ್ಲ. ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಅಂತ ಬಂದದ್ದು. ನೋಡುವ, ಇನ್ನೊಂದು ಸ್ವಲ್ಪ ಹೊತ್ತು ಗಾಳ ಹಾಕುವುದು, ಆ ಬಳಿಕ ಹೋಗೋದು. ಗಾಳ ಅಂದರೆ ಹಾಗೆ ಅಲ್ಲ, ಸಿಕ್ಕಿದ್ರೆ ಸಿಕ್ಕಿತು, ಇಲ್ದಿದ್ರೆ ಇಲ್ಲ. ಮೀನುಂಟು, ಮೈದಾವನ್ನು ಮೂಸುವುದೇ ಇಲ್ಲ, ಆ ರೀತಿಯಾಗಿದೆ ಅದು ಅವಸ್ಥೆ. ದೊಡ್ಡ ದೊಡ್ಡ ಮೀನುಗಳುಂಟು, ಸಂದಲ್ಲ. ಇನ್ನೇನು ಮಳೆ ಬರುವ ಒಂದು ಲಕ್ಷಣ ಕೂಡ ಇದೆ. ಆಗ್ತಾ ಇದ್ದಾನೆ, ನೋಡುವ. ಒಮ್ಮೊಮ್ಮೆ ಸಿಕ್ಕಿದರೆ ಎಲ್ಲ ಸಿಗ್ತದೆ. ಇವತ್ತು ಈ ಮೀನುಗಳಿಗೆ ಕೂಡ ಸಣ್ಣ ಸಣ್ಣ ಕಿಜನ್ ಕೂಡ ನಮಗೆ ಸಿಗ್ತಾ ಇಲ್ಲ. ಅಂದರೆ ಅವರ ನಾನೊಮ್ಮೆ ಹಾಕಿ ನೋಡ್ತೇನೆ ನೋಡುವ. ಇದು ಮೊಬೈಲ್ ಬಿಡ್ಸಲ್ಲ, ಬಿಡ್ಸಲ್ಲ ನೋಡಿ. ನಾನೊಮ್ಮೆ ಹಾಕಿ ನೋಡ್ತೇನೆ, ಸಿಕ್ಕಿದ್ರೆ ಸಿಕ್ತು, ಇಲ್ದಿದ್ರೆ ಬೇಡ. ಸೀದಾ ರೈಟ್ ಪೋಯ್ ಅಂತ ಮನೆಗೆ ಡೈರೆಕ್ಟಾಗಿ ಮನೆಗೆ ಹೋಗೋದು. ನೋಡು, ದೊಡ್ಡದೇ ಹಾಕುವ. ಈಗ ಉಂಟಲ್ಲ ಚಂದ ಮೈದೆ ಅಲ್ಲ, ಏನೋ ಲಾಸ್ ಆಗಲಿಕ್ಕಿಲ್ಲ. ನೋಡಿ, ಒಂದು ಮೀನು ಈಗಾಗಲೇ ಸಿಕ್ಕಿದೆ. ಬಹಳಷ್ಟು ಕಷ್ಟಪಟ್ಟು ಒಂದು ಮೀನು ಸಿಕ್ಕಿದೆ ನೋಡಿ. ಇನ್ನು ನಮ್ಮದು ಕೆಲಸ ಬೇರೆ. ಸ್ವಲ್ಪ ನೀರು ಹಾಕುವುದು. ನೀರು ಹಾಕಿ ಇನ್ನೊಂದು ಮೀನು ಬಾಳ್ದಿಲ್ಲ, ಇಲ್ಲೇ ಬಾಳ್ದಿಲ್ಲ. ಅಯ್ಯೋ ಕೇಳ್ತಿಲ್ಲ. ಚಾಲಕೊಂಡು ಒಂದು ಮೀನು ಸಿಕ್ಕಿತ್ತು. ಅಲ್ಲಿದ್ದ ಕಣು, ಇಲ್ಲಿ ಹೋಯ್ತು, ಅಲ್ಲಿ ಹೋಯ್ತು, ಅಲ್ಲಿದ್ದ ಕಣು. ಬಾಳ ಕಲಿಕಲದು ನಂಡೆ ಮಾತಾಡ. ಫ್ರೆಂಡ್ಸ್, ನಮ್ಮ ಈ ಪುಣ್ಯಕ್ಕೆ ಒಂದು ಮೀನು ಸಿಕ್ಕಿದೆ. ಅದು ಕೂಡ ಸಣ್ಣದೊಂದು ಕಿಜನ್, ಅಲ್ಲದೆ ಬೇರೆ ಯಾವ ಮೀನಿಲ್ಲ. ನಮ್ಮ ಈ ಶೇಪಿಗೆ ಸಿಗುವುದಿಲ್ವೋ ಅಥವಾ ನಾವು ಬಂದ ಟೈಮ್ ಸರಿ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಕೂಡ ಮೀನಂತೂ ಸಿಗ್ತಾ ಇಲ್ಲ. ಒಂದು ಮೀನು ಏನಾದರೂ ಅಪ್ಪಿ ಬಾಯಿ ಹಾಕಿ ನಮಗೆ ಸಿಕ್ಕಿದಂತ ಕಾಣ್ತದೆ. ಮೀನುಗಳು ಕೂಡ ಬಹಳ ತಂತ್ರಶಾಲಿಯಾಗಿದೆ ಈಗ. ಅಷ್ಟು ಬೇಗ ಮೈದಾ ನಾನು ಹಾಕಿದ್ದನ್ನೆಲ್ಲ ಖಾಲಿ ಮಾಡ್ತಾರೆ. ಆದರೂ ಕೂಡ ಗಾಲಕ್ಕೆ ಸಿಗುವುದಿಲ್ಲ, ಅಷ್ಟು ಶಾರ್ಪ್ ಇದೆ ಮೀನುಗಳು ಕೂಡ. ಮತ್ತೊಂದು ಮೀನು ಸಿಕ್ಕಿದೆ ನೋಡಿ. ಹಾರಾಟ ಉಂಟು ಅದಕ್ಕೆ. ಮತ್ತೊಂದು ಸಿಕ್ಕಿತು ನೋಡಿ. ನಾವು ಹೋಗುವ ಹೊತ್ತಾಗುವಾಗ ಮೀನೆಲ್ಲ ಸಿಗ್ತಾ ಉಂಟು. ಇದು ಅದೇ ಬೆಲ್ಲಿ ಉಂಟಂತ
ಬೆಳ್ಳಿ ಮೀನು ಉಂಡಿದ್ದಾನಂತ. ಮಾಲಲ್ಲಿ ತಾಕಂತೆ ಅವಿನ ಕಾಟ್ರಿ ಅನ್ನುಂಡು ಮೂನ್ ಮೀನು ಅದು ಇದು ಯಾರ ಬೆಳ್ಳಿ ಮೀನು ಪಾಪ ಇನ್ನೊಂದು ಮೀನು ಬಿರುಮಿಲ್ಲ ನೋಡಿ. ಅದ್ರ ಪೇರು ಫಾತಿಮಾನೆ. ಓ ಮೀನು ಚಂದ ಅದು ಮೀನ ಪೇರು ಜಯಂತ್ ಮನುಮ ಸಿದಡಿ ಶೈಕ್ ತಕೋ ನೋಡಿ. ಅದು ಬೇರೆ ನೋಫಲ್ ಆಮಿನಿ ಪಾನ ನೋಫಲ್ ಏನು ಪಾಪ ನೋಫಲ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಈ ಹೊಲೆಗೆ ಬಂದು ಮೀನು ಹಿಡಿದಿದ್ದೇವೆ. ಒಂದು 4-5 ಮೀನು ಹಿಡಿದಿದ್ದೇವೆ. ನಮ್ಮದೊಂದು ಅಚೀವ್ಮೆಂಟ್ ಅಲ್ಲ ಇದು, 5 ಮೀನು ಹಿಡಿದದ್ದು. ಮಕ್ಕಳ ಜೊತೆ ಕೂಡಿ ಮೀನು ಹಿಡಿದಾಯಿತು. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಈ ವಿಡಿಯೋ ವೀಕ್ಷಿಸಿ. ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.